ನಮಸ್ಕಾರ. ಮೈಸೂರು JP ನಗರದಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಅಪಾರ್ಟ್ಮೆಂಟ್ ವಿಚ್ ಇಸ್ ಫಾರ್ ಸೇಲ್. ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಅಪಾರ್ಟ್ಮೆಂಟ್. ಇದು 50-80 50-80 ಈಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂತಹ ಅಪಾರ್ಟ್ಮೆಂಟು. ಓಕೆ, ಇದರಲ್ಲಿ 4 ಫ್ಲೋರ್ಸ್ ಅಪಾರ್ಟ್ಮೆಂಟು, 8 ಅಪಾರ್ಟ್ಮೆಂಟ್ಗಳಿದೆ. ಇದರಲ್ಲಿ 3 BHK ಅಪಾರ್ಟ್ಮೆಂಟ್, ಒಂದು 3 BHK ಅಪಾರ್ಟ್ಮೆಂಟ್ ಸೇಲ್ಗಿದೆ. ವೆರಿ ಕ್ಲಿಯರ್. ಹೊಸ ಅಪಾರ್ಟ್ಮೆಂಟು, 8 ಅಪಾರ್ಟ್ಮೆಂಟ್ ಇದರಲ್ಲಿ ಈಸ್ಟ್ ಫೇಸಿಂಗ್ ಇರುವಂಥದ್ದು, ನಾರ್ತ್ ಫೇಸಿಂಗ್ ಎಂಟ್ರಿ ಇಟ್ಟು ಕಟ್ಟಿರುವಂಥ ಅಪಾರ್ಟ್ಮೆಂಟ್ಗಳು. ಇದರಲ್ಲಿ ಒಂದು 3 ಬೆಡ್ರೂಮ್ ಅಪಾರ್ಟ್ಮೆಂಟು ಸೇಲ್ಗಿದೆ. ಮೈಸೂರು JP ನಗರದಲ್ಲಿ ಎಲ್ಲಿದೆ ಅಂತಂದರೆ ನೋಡಿ, ನಮ್ಮ ಮೈಸೂರಿನ ಹೆಸರಾಂತ ಅಕ್ಕಮಹಾದೇವಿ ರಸ್ತೆ, ಮೈಸೂರಿನ JP ನಗರದಲ್ಲಿರುವಂತಹ ಅಕ್ಕಮಹಾದೇವಿ ರಸ್ತೆ ಏನಿದೆ, ಅಲ್ಲಿರುವಂತಹ ವಿದ್ಯಾರಣ್ಯಪುರಂ ಪೊಲೀಸ್ ಸ್ಟೇಷನ್, ಗೊಬ್ಳಿ ಮರ ಜಂಕ್ಷನ್, ಅಥವಾ ನಂದಿನಿ ಮಿಲ್ಕ್ ಬೂತ್ ಇದೆ, ನಂದಿನಿ ಕಾರ್ನರ್ ಅಥವಾ ನಂದಿನಿ ಹಾಲಿನ ಕೇಂದ್ರ ಇದೆ. ಅದರಿಂದ ಅಬೌಟ್ ಒಂದು 1ನೇ ಕ್ರಾಸ್. ಇವಾಗ ನಾನು ತೋರಿಸ್ತೀನಿ ನೋಡಿ, ಇದೇ JP ನಗರ ಮೇನ್ ರೋಡ್. ಇವಾಗ ವೆಹಿಕಲ್ ಮೂಮೆಂಟ್ ಆಗೋ ಅಂಥದ್ದೇ JP ನಗರ ಮೇನ್ ರೋಡು. ಮೇನ್ ರೋಡಿಂದ 4ನೇ ಪ್ರಾಪರ್ಟಿ, ಕಾರ್ನರಿಂದ 4th ಪ್ರಾಪರ್ಟಿ. ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಅಪಾರ್ಟ್ಮೆಂಟ್ ಇದು. ಮೈಸೂರು ಮಧ್ಯಭಾಗದಿಂದ, ಮೈಸೂರು ಸಿಟಿ ನಾನು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ತೊಗೊಂಡಿದ್ದೀನಿ, ಅಲ್ಲಿಂದ ದಿಸ್ ಪರ್ಟಿಕ್ಯುಲರ್ ಅಪಾರ್ಟ್ಮೆಂಟ್ ಏನಿದೆ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ, JP ನಗರ ಅಂತ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಅಬೌಟ್ 5.5 ಕಿಲೋಮೀಟರ್ಸ್ ಒಳಗೆ ಇರುವಂಥದ್ದು. ನೆಕ್ಸ್ಟ್ ವಿಚಾರ, ಭಾಳಷ್ಟು ಜನ ಕೇಳುವಂಥ ಒನ್ ಆಫ್ ದ ಮೋಸ್ಟ್ ಆಸ್ಟ್ ಕ್ವಶನ್ಸ್, ಅಪಾರ್ಟ್ಮೆಂಟ್ ಬಂದ ತಕ್ಷಣ, ಅಪಾರ್ಟ್ಮೆಂಟ್ ಸೇಲ್ಗಿದೆ ಅಂದ ತಕ್ಷಣ ನೀರಿನ ವ್ಯವಸ್ಥೆ ಏನಿದೆ, ವಾಟ್ ಆರ್ ದ ಸೋರ್ಸ್ ಆಫ್ ವಾಟರ್ ಹಿಯರ್ ಅಂತ. ಬನ್ನಿ ಒಳಗೆ ಹೋಗ್ತಾ ಮಾತಾಡೋಣ. ನೋಡಿದ್ದೀರಿ ಹೊಸ ಅಪಾರ್ಟ್ಮೆಂಟ್ ಇದು. ನೀರಿನ ವಿಚಾರಕ್ಕೆ ಬಂದಾಗ ಏನು ಥರ ವಾಟರ್ ಸಪ್ಲೈ ಇದೆ ಅಂತಂದರೆ, JP ನಗರ ಹೋಲ್ ಆ್ಯಸ್ ಆಫ್ ಇಟ್ಟೇ ಎಂಟೈರ್ ಏರಿಯಾಗೆ ಕಬಿನಿ ಅಥವಾ ಕಾವೇರಿ ವಾಟರ್ ಸಪ್ಲೈ ಕೊಟ್ಟಿದ್ದಾರೆ. ಭಾಳ ಹಳೆ ಏರಿಯಾ, ಮೋರ್ ದೆನ್ 40-45 ಇಯರ್ಸ್ ಹಳೆ ಏರಿಯಾ ಆಗಿದ್ದರಿಂದ ನೀರಿನ ಸಮಸ್ಯೆ ಇಲ್ಲ. ಬಟ್ ಈ ಅಪಾರ್ಟ್ಮೆಂಟ್ಗೂ ಸಹ ಇಲ್ಲಿಗೆ ಇದಕ್ಕೆ ಆದಂತಹ ಇಂಡಿಪೆಂಡೆಂಟ್ ಬೋರ್ವೆಲ್ಲು ಇದೆ, ಕಾವೇರಿ ಅಥವಾ ಕಬಿನಿ ವಾಟರ್ ಸಪ್ಲೈ ಇದೆ. ನಾನು ಇವಾಗ ಒಳಗೆ ಬಂದೆ, ಈಸ್ಟಿಂದ ಎಂಟ್ರ್ ಆದೆ. ನೀವು ನೋಡ್ಬೋದು ಎಂಟ್ರೆನ್ಸಲ್ಲೇ ಇವಾಗ ಪಾರ್ಕಿಂಗ್ ಏರಿಯಾ. ವಾಟ್ ಯು ಆರ್ ಸೀಯಿಂಗ್ ಇಸ್ ದ ಪಾರ್ಕಿಂಗ್ ಏರಿಯಾ. ಎಲ್ಲ ಮನೆಗಳಿಗೂ ಒಂದೊಂದು ಕ್ಲೋಸ್ಡ್ ಕಾರ್ ಪಾರ್ಕಿಂಗ್ ಇದೆ. ನಾನೀಗ ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ಐ ಎಂಟರ್ಡ್ ಫ್ರಮ್ ದಿ ಈಸ್ಟ್. ದಿ ಗೇಟ್ ಇಸ್ ಫೇಸಿಂಗ್ ಈಸ್ಟ್ ಇದು. ಸೊ ಇದೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದಿ, ಇದೇನು ಅಂತ ಕೇಳ್ಬೋದು. ಇದನ್ನೇ ಲಿಫ್ಟ್ ಯೂನಿಟ್ಟು. ಇವಾಗ ಆ ಕಡೆಯಿಂದ ಬಂದು ತೋರಿಸ್ತಾರೆ ನೋಡಿ, ಇದು ಲಿಫ್ಟು. ದಿಸ್ ದ ಲಿಫ್ಟ್, ದಿಸ್ ಇಸ್ ದಿ ಎಂಟೈರ್, ಇದು ಗ್ರೌಂಡ್ ಫ್ಲೋರ್ ಇಸ್ ದಿ ಪಾರ್ಕಿಂಗ್ ಏರಿಯಾ, ಸ್ಟಿಲ್ಟ್ ಪಾರ್ಕ್ ಅಂತೀವಿ, ಪಾರ್ಕಿಂಗ್ ಏರಿಯಾ. ದಿಸ್ ಇಸ್ ದಿ ಲಿಫ್ಟು, ಇದು ಮೆಟ್ಲುಗಳು. ಓಕೆನಾ. ಸೊ CCTV ಕ್ಯಾಮ್ರಾ ಈಗಾಗಲೇ ಅಳವಡಿಸಿದ್ದಾರೆ, ನೀವು ನೋಡಬಹುದು. ಬಹಳ, ನಾನಿವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಭಾಳ ಪೀಸ್ಫುಲ್ಲಾಗಿದೆ. ಲೊಕೇಶನ್ ಇಸ್ ವೆರಿ ಕಾಮ್, ಪೀಸ್ಫುಲ್. ನಿಮಗೆ ಮೈಸೂರಲ್ಲಿರುವಂತಹ ಒನ್ ಆಫ್ ದಿ ವೆರಿ ವೆಲ್ ನೋನ್ ಏರಿಯಾಸ್ ಆಫ್ ಮೈಸೂರು ಅಂತಂದರೆ JP ನಗರ. ಭಾಳ ಜನಕ್ಕೆ ಇಂಟ್ರೊಡಕ್ಷನೇ ಬೇಡ. ಸ್ಕೂಲ್ಸು, ಕಾಲೇಜುಗಳು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟ್ರು ಇವೆಲ್ಲವೂ ನಾನು 1 ಕಿಲೋಮೀಟ್ರ್ ಅಂದರೂ ದೂರ ಆಗುತ್ತೆ, ಅರ್ಧ ಕಿಲೋಮೀಟ್ರ್ ಅಂದರೂ ದೂರ ಆಗುತ್ತೆ. ಇದೇನೀಗ ಮನೆಗಳು ಕಾಣ್ತಾ ಇದೆ, ಇದ್ರ ಹಿಂಭಾಗದಲ್ಲೇ ಇರುವಂಥದ್ದು ಪೊಲೀಸ್ ಸ್ಟೇಷನ್ನು. ಮೇನ್ ರೋಡ್ JP ನಗರ, ಗೊಬ್ಳಿ ಮರ ಮೇನ್ ರೋಡು, ಬಸ್ ರೂಟು ಎಲ್ಲ ಇದಾದ ತಕ್ಷಣವೇ ಇರುವಂಥದ್ದು. ಸೊ ಈ ವಿಡಿಯೋ ನೋಡ್ತಾ ಇದ್ದು, ಈ ಅಪಾರ್ಟ್ಮೆಂಟ್ ಸೇಲ್ಗಿದೆ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಟು ದ ಹೌಸ್. ದಿಸ್ ಈಸ್ ದ ಈಸ್ಟ್ ಹಾಲ್ ಆರ್ ದ ಲಿವಿಂಗ್ ಸ್ಪೇಸ್. At the hall or the living space, this part of the wall, okay, you can use it for your TV cabinet. Why I am telling you this is, they've already inserted DTH cable and the intercom cable has been given. What is intercom cable? From the security point to communicate to you the house for the entry and exit, who has come to at the entry point, any delivery people, courier people have come to give you an intimation. There has to be a wire which they have already installed. Intercom cable has been there. This whole unit, this whole wall, you can use it for your TV cabinet. You can set up your TV cabinet the other side of the property, the other side of this hall. This piece you can use it as your sofa or seating space. And now I am moving towards the dining area and the kitchen area. See, the hall is bigger, the hall is smaller than the dining area and the kitchen area. You can usually accommodate about 6 to 8 seater of dining space here. And this is the kitchen area. See, from the standard fitting point of view from the builder, what you are seeing here, okay, this is the granite top. You need to make your modular kitchen or the tandem boxes in this place.
Okay, this does not come with any extra fittings in the kitchen area. Electrical fittings, whatever the open electrical fittings are there, that will be done by the builder or the developer of this property. Water fixture units, sink is already been installed. You don't have to put a sink again. Sink is already done. Okay, water fixtures for sink. Taps will be given. Water filter will have to be installed from your end. For water filter, current unit or the plug unit or the power supply unit will be given from the builder. All the windows, see these windows or it might be any windows, all the windows are already been done. You don't have to worry about it. This is the ಯುಟಿಲಿಟಿ ಸ್ಪೇಸ್. ಯುಟಿಲಿಟಿ ಸ್ಪೇಸಲ್ಲಿ ನಿಮ್ಮ ವಾಷಿಂಗ್ ಮಿಷಿನ್ ಇರ್ಬೋದು ಅಥವಾ ಡಿಶ್ ವಾಷರ್ ಇರ್ಬೋದು ಅಥವಾ ಕ್ಲೋತ್ ಡ್ರೈಯಿಂಗ್ ಸ್ಪೇಸ್ ಫುಲ್ ಆ್ಯಂಡ್ ಡ್ರೈನ ಇಲ್ಲೇ ಹಾಕೊಳ್ಳಿಕ್ಕೆ ಅವಕಾಶ ಮಾಡಿ. ದರ್ ಇಸ್ ನೋ ಅದರ್ ಪ್ಲೇಸ್ ಅದರ್ ದೆನ್ ದಿಸ್ ಪಾರ್ಟ್. ದಿಸ್ ಈಸ್ ಯುವರ್ ಕ್ಲೋತ್ ಡ್ರೈಯಿಂಗ್ ಪ್ಲೇಸ್ ಆರ್ ಯುವರ್ ಬಿಗರ್ ವೆಸಲ್ ವಾಷಿಂಗ್ ಪ್ಲೇಸ್. ನೌ ಐಲ್ ಶೋ ಯು 3 rooms. This is the master bedroom of the apartment. See, in this master bedroom of the apartment, you have a walk-in wardrobe and the attached bathroom. Attached bathroom only, I'll tell you what are the things that this is the walk-in wardrobe. You have to make your walk-in wardrobe. Wardrobes is not included in the rate what we have mentioned in the description. Water fixtures is already been done. Okay, the water heating point, that the geyser has to be installed from your end. Rest of all is done. The shower is done. Water mixtures are done. Hand wash is there. Single piece commode. I'll show you the single piece commode. This is a wall mounted single piece commode already is been installed. So ಏನು ಈ ಅಪಾರ್ಟ್ಮೆಂಟ್ 3 ಬೆಡ್ರೂಮ್ ಅಪಾರ್ಟ್ಮೆಂಟ್ ಏನಿದೆ, ವಿಟ್ರಿಫೈಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ನೀವು ಟೈಲ್ಸ್ ಫ್ಲೋರಿಂಗ್ ಬಗ್ಗೆ ಇನ್ಯಾವುದೋ ತರಹದ ಯೋಚನೆ ಮಾಡೋಂಗಿಲ್ಲ. ಇದು ರೂಮ್ ನಂಬರ್ 2, ಇದು ರೂಮ್ ನಂಬರ್ 3. ಇದ್ರ ಮಧ್ಯದಲ್ಲಿ ಏನು ಈ ರೂಮ್ ನಂಬರ್ 2 ಆ್ಯಂಡ್ ರೂಮ್ ನಂಬರ್ 3 ಇದೆ, ಇದ್ರ ಮಧ್ಯದಲ್ಲಿ ಕಾಮನ್ ವಾಶ್ರೂಮ್ ಮಾಡಿದ್ದಾರೆ. ಎರಡಕ್ಕೂ ಸಹ ಅಟ್ಯಾಚ್ ಬಾತ್ರೂಮ್ಗಳಿಲ್ಲ. ಇವಾಗ ಏನು ನೋಡ್ತಾ ಇದ್ದೀರಿ, ಇದು ಎರಡರ ಮಧ್ಯದಲ್ಲಿ ಹಾಲ್ ನೋಡಿದ್ರಿ, ಡೈನಿಂಗ್ ಏರಿಯಾ ನೋಡಿದ್ರಿ, ಕಿಚನ್ನು, ಯುಟಿಲಿಟಿ ಸ್ಪೇಸು, ಒಂದು ಮಾಸ್ಟರ್ ಬೆಡ್ರೂಮು, ಎರಡು ರೂಮ್ಗಳ ಮಧ್ಯದಲ್ಲಿ ಒಂದು ವಾಶ್ರೂಮ್ ಇದೆ. ದಿಸ್ ಇಸ್ ಎ 3 bedroom ಅಪಾರ್ಟ್ಮೆಂಟ್. ನಾನು ಇನ್ನೂ ಒಂದು 3 bedroom ಅಪಾರ್ಟ್ಮೆಂಟ್ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಈ ಮತ್ತು ಇದರಲ್ಲಿ ಒಂದರಲ್ಲಿ ಯುಟಿಲಿಟಿ, ಒಂದರಲ್ಲಿ ಟಾಯ್ಲೆಟ್ನ ಹಾಕಿದ್ದಾರೆ. ಅಂದರೆ ಒಂದರಲ್ಲಿ ಬಾತ್ರೂಮ್ ಇದೆ. ಇದು ಒಂದು ಯೂನಿಟ್. ಇದು 1450 ಸ್ಕ್ವೇರ್ ಫೀಟ್ ಇರುವಂಥದ್ದು. ಇದು ಮೈಸೂರು JP ನಗರದಲ್ಲಿ ಸೇಲ್ಗಿರುವಂತಹ ಅಪಾರ್ಟ್ಮೆಂಟ್. ಇನ್ನೇನೇನಿದೆ ಈ ಅಪಾರ್ಟ್ಮೆಂಟಲ್ಲಿ ನೋಡಿ. ನಿಮಗೆ ಈ ಮನೆಗಳಿಗೆ UPS ನೀವೇ ಹಾಕ್ಕೋಬೇಕು. ಕಾಮನ್ ಯೂಸೇಜ್ ಏರಿಯಾ ಅಂತಂದರೆ ಪಾರ್ಕಿಂಗ್ ಏರಿಯಾ, ಲಿಫ್ಟ್ಗಳು ಮತ್ತು ಸ್ಟೇರ್ಸ್ ಮತ್ತು ಓಪನ್ ಏರಿಯಾ. ಟೆರೇಸ್ಗೆ ಅಕಸ್ಮಾತ್ ಕರೆಂಟ್ ಹೋದಲ್ಲಿ ಪವರ್ ಬ್ಯಾಕಪ್ ಇಲ್ಲ ಅಂದಾಗ ಜನ್ರೇಟರ್ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಅದಕ್ಕೆ ಮಾತ್ರ ನಿಮಗೆ ಪವರ್ ಬ್ಯಾಕಪ್ ಬೇಕಾಗಲ್ಲ. ನಿಮ್ಮ ಮನೆ ಒಳಗೆ ನಿಮ್ಮ ರೆಫ್ರಿಜರೇಟರ್ ಇರ್ಬೋದು, ವಾಷಿಂಗ್ ಮಿಷಿನು, ಲೈಟಿಂಗ್ಗಳಿಗೆ ನಿಮಗೆ ಪವರ್ ಬೇಕಾದಲ್ಲಿ ಕರೆಂಟ್ ಹೋದಾಗ ದ ಆಬ್ಸೆನ್ಸ್ ಆಫ್ ದ ಕರೆಂಟ್ ನೀವು UPSನ ಹಾಕ್ಕೋಬೇಕಾಗತ್ತೆ. ಕಾಮನ್ ಯೂಸೇಜ್ ಏರಿಯಾಗೆ ಬೇಕಾಗಿಲ್ಲ. ಈ ಅಪಾರ್ಟ್ಮೆಂಟ್ ಕಮ್ಸ್ ವಿತ್ ಅ ಸ್ಟ್ಯಾಂಡರ್ಡ್ ಕಾರ್ ಪಾರ್ಕಿಂಗ್. ಅಂದರೆ ಒಂದು ಕವರ್ಡ್ ಕಾರ್ ಪಾರ್ಕಿಂಗ್ ಇದೆ. 2 ವಾಟರ್ ಸಪ್ಲೈ ಇದೆ. ಭಾಳಷ್ಟು ಜನ ಕೇಳುವಂಥ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್ ಅಪಾರ್ಟ್ಮೆಂಟ್ ವಿಚಾರದಲ್ಲಿ, JP ನಗರದಲ್ಲಿ ನೀರಿದೆಯಾ ಅಂತ. ಈ ಪಾರ್ಟ್ ಆಫ್ ದಿ ಮೈಸೂರಲ್ಲಿ ನೀರಿಗೆ ತೊಂದರೆ ಇಲ್ಲ. ನೀವು ಕಬಿನಿ ವಾಟರ್ ಸಪ್ಲೈ ಸಹ ಇದೆ. ಪ್ಲಸ್ ಕಬಿನಿ ವಾಟರ್ ಸಪ್ಲೈ ಇದ್ರೂ ಸಹ ಈ ಪ್ರಾಪರ್ಟಿಗೆ ಬೋರ್ವೆಲ್ ಇದೆ. ದೇರ್ ಆರ್ ಓನ್ಲಿ 6 ಅಪಾರ್ಟ್ಮೆಂಟ್ಸ್ ಇನ್ ದಿಸ್ ಬಿಲ್ಡಿಂಗ್. ಇದರಲ್ಲಿ ಈ ಅಪಾರ್ಟ್ಮೆಂಟ್ ಬ್ರ್ಯಾಂಡ್ ನ್ಯೂ ಅಪಾರ್ಟ್ಮೆಂಟ್, ನೆವರ್ ಬೀನ್ ಯೂಸ್ಡ್, ಅಂಡರ್ ಕನ್ಸ್ಟ್ರಕ್ಷನ್ಲಿರುವಂಥದ್ದು. ಹಾರ್ಡ್ಲಿ ಅಬೌಟ್ 5-10 ಡೇಸಲ್ಲಿ ಯು ಕ್ಯಾನ್ ಕಮ್ ಆ್ಯಂಡ್ ಹ್ಯಾಂಡ್ ಇಟ್ ಓವರ್. ರೆಡಿ OC, CC, ಬ್ಯಾಂಕ್ ಲೋನ್ ಎಲ್ಲ ಆಗುತ್ತೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾಯಿಂದ ಅಪ್ರೂವಲ್ ಆಗಿರುವಂತಹ ಎಲ್ಲ ತರಹದ ಅಪ್ರೂವಲ್ಸ್ ಇರುವಂತಹ ಅಪಾರ್ಟ್ಮೆಂಟ್ ಇದು. ದಿಸ್ ಅಪಾರ್ಟ್ಮೆಂಟ್ ಈಸ್ ಫಾರ್ ಸೇಲ್. ಮೈಸೂರು ಮಧ್ಯಭಾಗನ ಅಬೌಟ್ ದಿಸ್ ಲೊಕೇಶನ್, ದಿಸ್ ಪ್ರಾಪರ್ಟಿ ಈಸ್ ಅಬೌಟ್ 5 to 6 kilometers ಮೈಸೂರು JP ನಗರಲ್ಲಿ ಸೇಲ್ಗಿರುವಂತಹ ಅಪಾರ್ಟ್ಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.